ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಮೂರನೇ ಪ್ರಿವ್ಯೂ ವಿಡಿಯೋ ನೋಡೋದ್ರೆ ಅದಕ್ಕಿಂತ ಮೊದಲು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಗುರು. ಬೇಗ 400,000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ. ಹಂಗೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒಂದು ಪಂಚ್ನ ಹೊಡೆದ್ರೆ ಬೇಗ ಸಬ್ಸ್ಕ್ರೈಬ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಗುರು. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ವೀಡಿಯೋ ನೋಡ್ತೀರಾ, 99% ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಗುರು. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ವರ್ಸಸ್ ಪ್ರಿವ್ಯೂ ವಿಡಿಯೋ ಹೇಳೋದಾದ್ರೆ ಒಟ್ಟಿನಲ್ಲಿ ಈ ಮ್ಯಾಚು ಇಂಡಿಯಾದವರು ಗೆಲ್ಲೋದು ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಆಗುತ್ತೆ. ಈ ಮ್ಯಾಚ್ ಏನಾದ್ರು ಇಂಗ್ಲೆಂಡ್ ಅವ್ರು ಗೆದ್ಬಿಟ್ರೆ ಆಲ್ಮೋಸ್ಟ್ 1-2 ಆಗುತ್ತೆ. ಒಟ್ಟಿನಲ್ಲಿ 3 ಮ್ಯಾಚಲ್ಲಿ ಇಂಡಿಯಾದವರು 2 ಮ್ಯಾಚ್ ಗೆಲ್ಲಬೇಕು, ಇಲ್ಲ ಇಂಗ್ಲೆಂಡ್ ಅವರು 2 ಮ್ಯಾಚ್ನ ಗೆಲ್ಲಬೇಕು. ಈ ಮ್ಯಾಚ್ ಏನಾದ್ರು ಇಂಡಿಯಾದವರು ಗೆದ್ರೆ ಒಂಚೂರು ಅನ್ನೋದಕ್ಕಿಂತ ಸೀರೀಸ್ನ ಕವಶ ಮಾಡ್ಕೋತಾರೆ. ಯಾಕೆಂದರೆ ಮಿನಿಮಮ್ 3 ಮ್ಯಾಚ್ನ ಆಡಿಸೋದ್ರಿಂದ ಇಂಡಿಯಾದವರು 3 ಮ್ಯಾಚಲ್ಲಿ ಅಟ್ಲೀಸ್ಟ್ 2 ಮ್ಯಾಚರು ಈ ಮ್ಯಾಚ್ನ ಗೆದ್ದರೆ ಒಂಚೂರು ಪೈಪೋಟಿ ಇರುತ್ತೆ. ಇಲ್ಲಾಂದರೆ ಇದರಲ್ಲಿ ಲೋ ಸ್ಕೋರ್ ಡಿಪೆಂಡ್ ಆದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅಂತ ನನಗೇನು ಅನಿಸುತ್ತೆ. ಈ ಪಿಚ್ಚಲ್ಲಿ ಬಂದ್ಬಿಟ್ಟು ಇದು ಇಂಗ್ಲೆಂಡ್ ಹೋಮ್ ಗ್ರೌಂಡಲ್ಲೇ ನಡೆಯುತ್ತೆ ಗುರು. ಒಟ್ಟಿನಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು ಇಂಡಿಯಾದವರು ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ರೆ ಮಿನಿಮಮ್ಮು 280, ಮಿನಿಮಮ್ 300 ಹೊಡೆದ್ರೆ ಇಂಡಿಯಾದವರು ಸಿಕ್ಕಾಪಟ್ಟೆ ಸೇಫಸ್ ಇರುತ್ತೆ. ಯಾವಾಗ 250, 260 ಹೊಡಿತಾರೆ ಆವಾಗ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಒಟ್ಟಿನಲ್ಲಿ ಯಾರು ಇಲ್ಲಿ ಫಸ್ಟ್ ಬ್ಯಾಟಿಂಗ್ ತೊಗೋತಾರೆ ಅವರು ಅಡ್ವಾಂಟೇಜ್ ತೊಗೊಳೋದು ನನ್ನ ಪ್ರಕಾರ ಕಷ್ಟ. ಒಟ್ಟಿನಲ್ಲಿ ಇಂಗ್ಲೆಂಡ್ ಕಡೆ ವಿರಾಟ್ ಕೊಹ್ಲಿ ಆಗಲಿ, ಇಂಡಿಯಾ ಕಡೆ ರೋಹಿತ್ ಶರ್ಮಾ ಆಗಲಿ, ವಿರಾಟ್ ಕೊಹ್ಲಿ ಆಗಲಿ ಈ ಮ್ಯಾಚು ರೋಹಿತ್ ಶರ್ಮಾ ಯಾಕೋ ರಿಟೈರ್ಡ್ ಆಗೋದು ಸಿಕ್ಕಾಪಟ್ಟೆ ಈ ಮ್ಯಾಚಲ್ಲಿ ಆದರೂ ಆಗ್ಬೋದು ಅನ್ನೋ ಸಿಕ್ಕಾಪಟ್ಟೆ ಅಪ್ಡೇಟ್ಗಳು ಬರ್ತಿದೆ. ನನ್ನ ಪ್ರಕಾರ 2027 ರಿಟೈರ್ಡ್ ಆಗೋದು ಸಿಕ್ಕಾಪಟ್ಟೆ ಕಷ್ಟ ಅಂತ ಅನ್ನಿಸ್ತಿದೆ ಗುರು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ನ್ಯೂಸ್ಗಳು ಹರಿದಿತ್ತಿರೋದು ಏನಂದರೆ ರೋಹಿತ್ ಶರ್ಮಾ ಈ ಮ್ಯಾಚ್ ಆದಮೇಲೆ ODI ಫಾರ್ಮಿಗೆ ರಿಟೈರ್ಡ್ ಕೊಡೋದು ಸಿಕ್ಕಾಪಟ್ಟೆ ಕನ್ಫರ್ಮ್ ಕಾಣ್ತಿದೆ ಗುರು. ಒಟ್ಟಿನಲ್ಲಿ ಇಂಡಿಯಾ ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಇಲ್ಲಿ ಶುಭ್ಮನ್ ಗಿಲ್ ಆ್ಯಸ್ ಯೂಶುವಲ್ ಕ್ಯಾಪ್ಟನ್ ಆಗಿರ್ತಾರೆ, ಮತ್ತು ರೋಹಿತ್ ಶರ್ಮಾ ಇರ್ತಾರೆ, ವಿರಾಟ್ ಕೊಹ್ಲಿ ಇರ್ತಾರೆ. ಒಟ್ಟಿನಲ್ಲಿ ಈ ಟೀಮಲ್ಲಿ ಏನಾದರೂ ಚೇಂಜಸ್ ಇರುತ್ತೆ. ನನ್ನ ಪ್ರಕಾರ ಇಲ್ಲಿ ಇಶಾನ್ ಕಿಶನ್ ಜಾಗಕ್ಕೆ ಆ್ಯಸ್ ಯೂಶುವಲ್ ಇಲ್ಲಿ ಬೇರೆಯವ್ರನ್ನ ಹಾಕೊಳ್ಳೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ ಅಂತ ಅನ್ನಿಸ್ತಿದೆ. ಮೋಸ್ಟ್ಲಿ ಇಲ್ಲಿ ತಿಲಕ್ ವರ್ಮನ ಹಾಕೊಳ್ಳೋ ಡೌಟು. ಒಟ್ಟಿನಲ್ಲಿ ನೋಡೋದಾದ್ರೆ ಇಂಡಿಯಾ ಟೀಮ್ ಮೋಸ್ಟ್ಲಿ ಈ ಮ್ಯಾಚಲ್ಲಿ ರಾಹುಲ್ ನಾಕ್ಸ್ ಇನ್ನೊಂದ್ಸತಿ ಕಂಬ್ಯಾಕ್ ಮಾಡ್ತಾರೆ. ಫಸ್ಟ್ ಮ್ಯಾಚಲ್ಲಿ ಅವ್ರನ್ನ ಹಾಕೊಂಡಾಗ ಗೆದ್ದಿದ್ರು. ಈ ಮ್ಯಾಚಲ್ಲೂ ಮೋಸ್ಟ್ಲಿ ಅವ್ರನ್ನೇ ಹಾಕೊಳ್ಳೋ ಚಾನ್ಸಸ್ ಸಿಕ್ಕಾಬಿಟ್ಟು ಇದ್ದೇ ಇರುತ್ತೆ ನನಗೇನು ಅನಿಸುತ್ತೆ ಗುರು. ಒಟ್ಟಲ್ಲಿ ಈ ಮ್ಯಾಚಲ್ಲಿ ಸಿಕ್ಕಾಬಿಟ್ಟೆ ಟೀಮ್ ಚೇಂಜಸ್ ಅಂತ ಇದ್ದೇ ಇರುತ್ತೆ. ಯಾಕೆಂದರೆ ಈ ಮ್ಯಾಚು ಕ್ರೂಷಿಯಲ್ ಮ್ಯಾಚ್ ಇದ್ದೇ ಇರುತ್ತೆ. ಒಟ್ಟಲ್ಲಿ ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರು, ರೋಹಿತ್ ಶರ್ಮಾ ಇವ್ರು 3 ಜನದಲ್ಲಿ ಅಟ್ಲೀಸ್ಟ್ ಒಬ್ಬರಾರು ಲಾಸ್ಟ್ವರೆಗೂ ನಿಂತ್ಕೊಂಡ್ರೆ ಮ್ಯಾಚ್ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಮತ್ತು ವಾಷಿಂಗ್ಟನ್ ಸುಂದರ್, ಅಕ್ಷಯ್ ಪಟೇಲ್, ಶಿವನ್ ದುಬೆ ಇವ್ರು 3 ಜನದಲ್ಲಿ ಒಬ್ಬರಾರು ಚೇಂಜ್ ಮಾಡ್ತಾರೆ ಅಂತ ನನಗೇನು ಅನ್ನಿಸ್ತಿದೆ. ಬೌಲಿಂಗ್ ವಿಚಾರದಲ್ಲಿ ಇಲ್ಲ ಪ್ರಸಿದ್ಧ ಕೃಷ್ಣನ್ ಹಾಕೋಬೋದು, ಇಲ್ಲ ಅಶ್ವಥ್ ಸಿಂಗ್ನ ಆ ಜಾಗಕ್ಕೆ ಹಾಕೊಳ್ಳೋ ಚಾನ್ಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ ಗುರು. ಒಟ್ಟಿನಲ್ಲಿ ಯಾಕೆಂದರೆ ಪ್ರಸಿದ್ಧ ಕೃಷ್ಣ ನಾನು ಪ್ರಿವ್ಯೂ ಮ್ಯಾಚಲ್ಲಿ ಹೇಳಿದ್ದೆ, ಒಟ್ಟಿನಲ್ಲಿ ಒಂದು ಮ್ಯಾಚಲ್ಲಿ ಆಡ್ದಂಗೆ ಇವರು ಈ ಮ್ಯಾಚಲ್ಲಿ ಆಡೋದು ಡೌಟ್ ಅಂತ ನನಗೇನು ಅನ್ನಿಸ್ತಿದೆ ಗುರು. ಒಟ್ಟಿನಲ್ಲಿ ಇಲ್ಲ ಜಸ್ವಿನ್ ಬೂಮ್ರಾನ ತೆಗ್ದು ಇನ್ನೊಬ್ರನ್ನ ಹಾಕೋಬೋದು, ಇಲ್ಲ ಪ್ರಸಿದ್ಧ ಕೃಷ್ಣನ ತೆಗ್ದು ಇನ್ನೊಬ್ರನ್ನ ಹಾಕೋಬೋದು, ಇಲ್ಲಾಂದರೆ ಗುಲ್ಕರ್ ಅವ್ರನ್ನ ತೆಗ್ದು ಇನ್ನೊಬ್ಬರನ್ನ ಆ ಜಾಗಕ್ಕೆ ಹಾಕೊಳ್ಳೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದ್ದೇ ಇರುತ್ತೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಈ ಮ್ಯಾಚಸ್ ಅಂತೂ ಬೌಲಿಂಗ್ ಚೇಂಜಸ್ ಇರುತ್ತೆ, ಬ್ಯಾಟಿಂಗು ಒಂಚೂರು ಚೇಂಜಸ್ ಇದ್ದೇ ಇರುತ್ತೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಇಂಡಿಯಾ ಈ ಮ್ಯಾಚ್ ಗೆದ್ದರೆ ಒಂಚೂರು ಯೂಸ್ಫುಲ್ ಇರುತ್ತೆ. ಇಲ್ಲಾಂದರೆ ಈ ಮ್ಯಾಚನ್ನು ಗೆದ್ದರೆ ಸೀರೀಸ್ ಟೂರ್ನಮೆಂಟೇ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಹೆಡ್ ಸ್ಟಾರ್ಟ್ ನೋಡಿದ್ರೆ 102 ಮ್ಯಾಚಲ್ಲಿ ಇಂಡಿಯಾದವರು ಬರೀ ಇಲ್ಲಿ ಎಷ್ಟು ಮ್ಯಾಚಪ್ಪ ಗೆದ್ದವ್ರೆ ಅಂದರೆ ಒಟ್ಟಿನಲ್ಲಿ ಇಂಡಿಯಾದವರು ಈಗಿರೋ ಟೀಮ್ ಬೇರೆ ಆಗಿರೋ ಟೀಮ್ ಬೇರೆ ಇರ್ತಿತ್ತು. ಒಟ್ಟಿನಲ್ಲಿ ಈಗ ಎಕ್ಸ್ಪೀರಿಯೆನ್ಸ್ ಕೊರತೆ ಎದಕ್ಕೆ ಕಾಣ್ತಿದೆ ಗುರು. ಒಟ್ಟಿನಲ್ಲಿ ಎಕ್ಸ್ಪೀರಿಯೆನ್ಸ್ ವಿಚಾರದಲ್ಲಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ, ಜಸ್ಪ್ರೀತ್ ಬೂಮ್ರಾ ಬಿಟ್ರೆ ಅಂಥ ಎಕ್ಸ್ಪೀರಿಯನ್ಸ್ ಪ್ಲೇಯರು ಇಲ್ಲ ಅನ್ನೋದು ಎದ್ದು ಕೊರತೆ ಕಾಣ್ತಿದೆ ಗುರು. ಇಂಡಿಯಾದವರು 62 ಮ್ಯಾಚ್ ಗೆದ್ದಿದ್ರೆ ಇಂಗ್ಲೆಂಡ್ ಅವರು 45 ಮ್ಯಾಚ್ ಗೆದ್ದಿದ್ರೆ 2 ಟೈ ಕೂಡ ಆಗಿದೆ. ಒಟ್ಟಿನಲ್ಲಿ ಮೇನು ಇಂಗ್ಲೆಂಡ್ ನೆಲದಲ್ಲಿ ಅಂದಾಗೆಲ್ಲ ಇಂಗ್ಲೆಂಡ್ ಅವರು ಗೆಲ್ಲಕ್ಕೆ ನೋಡ್ತಿದ್ದಾರೆ ಗುರು. ಒಟ್ಟಿನಲ್ಲಿ ಇಂಡಿಯಾದವರು ಈ ಮ್ಯಾಚ್ನ ಗೆದ್ದರೆ ಒಂಚೂರು ಹೈಪ್ ಕೂಡ ಇರುತ್ತೆ. ಒಟ್ಟಿನಲ್ಲಿ ಯಾಕೋ ಇಂಡಿಯಾಗೆ ಸಿಕ್ಕಾಬಿಟ್ಟೆ ಲತ್ತೆ ಮ್ಯಾಚ್ಗಳು ನಡೀತಿದೆ ಅಂತ ನನಗೇನು ಅನ್ನಿಸ್ತಿದೆ. ಯಾಕೆಂದರೆ ಇಲ್ಲಿ ಕ್ಯಾಪ್ಟನ್ಸಿನೇ ನನಗೇನೋ ಸಿಕ್ಕಾಬಿಟ್ಟೆ ಕಷ್ಟ ಆಗ್ತಿದೆ. T20 ಸ್ಕ್ವಾಡಲ್ಲ ಅಂತ ಹೇಳ್ಕೊಳ್ಳೋ ಕ್ಯಾಪ್ಟನ್ಸಿನ ಮಾಡಲಿಲ್ಲ ಇಲ್ಲಿ ಶ್ರೇಯಸ್ ಅಯ್ಯರ್. ಈ ಕಡೆ ಶುಭ್ಮನ್ ಗಿಲ್ ಅಂತ ಹೇಳ್ಕೊಳ್ಳೋ ಕ್ಯಾಪ್ಟನ್ಸಿನ ಮಾಡಲಿಲ್ಲ ಅಂತ ನನಗೇನು ಅನ್ನಿಸ್ತು ಗುರು. ಒಟ್ಟಿನಲ್ಲಿ ಸೂರ್ಯಕುಮಾರ್ ಅಗತ್ಯತೆ ಇಲ್ಲಿ ಸಿಕ್ಕಾಬಿಟ್ಟೆ ಎದ್ದು ಕಾಣ್ತಿದೆ. T20 ಕ್ಯಾಪ್ಟನ್ಸಿನ ಸೂರ್ಯಕುಮಾರ್ ಅದಕ್ಕೆ ಇನ್ನೊಂದ್ಸತಿ ಕೊಟ್ಟರು ಏನೂ ಆಗೋದಿಲ್ಲ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋ ಲಕ್ಗಳು ಇಲ್ಲಿ ಕಾಣಿಸ್ತಿಲ್ಲ. ಇಂಡಿಯಾ ಸಿಕ್ಕಾಬಿಟ್ಟೆ ನೆಗೆಟಿವ್ ಟೀಮ್ ಆಗಿ ಕಾಣಿಸ್ತಿದೆ. ಒಟ್ಟಿನಲ್ಲಿ ಪಾಸಿಟಿವ್ ಟೀಮ್ ಆಗಿ ಫಸ್ಟ್ ಮ್ಯಾಚಲ್ಲಿ ಕಾಣಿಸ್ತಾರೆ, ಈಗ ಸಿಕ್ಕಾಬಿಟ್ಟೆ ನೆಗೆಟಿವ್ ಅನ್ಎನರ್ಜಿ
ಟೀಮ್ಗಳು ಕಾಣ್ತಿದೆ. ಒಟ್ನಲ್ಲಿ ಅಂತ ಹೇಳ್ಕೊಳ್ಳೋ ಲಕ್ಗಳು ಇಲ್ಲಿ ಇಂಡಿಯಾಗೆ ಕಾಣಿಸ್ತಿಲ್ಲ. ಯಾಕೆಂದರೆ ಎನರ್ಜಿನೂ ಕಾಣಿಸ್ತಿಲ್ಲ, ಇಲ್ಲಿ ಲಕ್ಕು ಇಲ್ಲ, ಗೆಲ್ಲೋ ಲಕ್ಕೇ ಎದ್ದು ಕಾಣಿಸ್ತಿಲ್ಲ ಗುರು. ಅನ್ಲಕ್ಕಿ ಆಗಿ ಇಂಡಿಯಾದವರು ಕಾಣ್ತಿದೆ, ಅನ್ಲಕ್ಕಿ ಟೀಮ್ ಆಗ್ತಿದೆಯಾ ಅಂತ ನನಗೇನು ಅನಿಸ್ತಿದೆ ಇಂಡಿಯಾದವರು. ಒಟ್ಟಿನಲ್ಲಿ ಬ್ಯಾಟಿಂಗ್ ವಿಚಾರದಲ್ಲೂ ಅಷ್ಟೇ, ಬೌಲಿಂಗ್ ವಿಚಾರದಲ್ಲೂ ಅಷ್ಟೇ, ಫೀಲ್ಡಿಂಗ್ ವಿಚಾರದಲ್ಲೂ ಅಷ್ಟೇ. ಒಟ್ಟಿನಲ್ಲಿ ಒಂದು ಕಾಮನ್ ಸೆನ್ಸ್ ಕ್ರಿಕೆಟ್ನ ಇಂಡಿಯಾದವರು ಆಡ್ತಿಲ್ಲ, ಅದರಿಂದನೇ ಮ್ಯಾಚ್ಗಳನ್ನ ಸೋಲ್ತಾ ಬರ್ತಿದ್ದಾರೆ. ಒಟ್ಟಿನಲ್ಲಿ ಟಾಸ್ ಯಾರು ಗೆಲ್ತಾರೆ ಅವ್ರ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದ್ದೇ ಇರುತ್ತೆ. ನಿಮ್ಗೇನಾದ್ರು ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಪ್ರಿವ್ಯೂ ವಿಡಿಯೋ ಇಷ್ಟ ಆಗಿಲ್ಲ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ. 400,000 ಇಲ್ಲ 1,000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ರಿವ್ಯೂ ಮ್ಯಾಚಲ್ಲಿ.